ಸಿದ್ಧ ಸಮಾಧಿ ಯೋಗ, ಇನ್ ಶಾರ್ಟ್ SSY ಅಂತ ಕರಿತೇವೆ. ಇದು ನನ್ನ ಜೀವನದ ಒಂದು ಅತ್ಯಂತ ಶ್ರೇಷ್ಠ ಅನುಭವ ಅಂತ ಹೇಳ್ಬೋದು. ಈ ಕಾರ್ಯಕ್ರಮವನ್ನು ನಾನು 1994ರಲ್ಲಿ ತಗೊಂಡೆ. ಸೊ ಆವಾಗ ನನ್ನ ಒಂದು ಸ್ಥಿತಿ ಹೇಗಿತ್ತು ಅಂದರೆ, ಶಾರೀರಿಕವಾಗಿ ಕೆಲವೊಂದು ಸಮಸ್ಯೆಗಳಿತ್ತು. ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೆ. ಹಾಗೆ ಜೀವನದಲ್ಲಿ ಒತ್ತಡಗಳು, ಏನೋ ಅಸಮಾಧಾನ, ಚಡಪಡಿಕೆ ಇವೆಲ್ಲ ಇತ್ತು. ಸೊ ಈ ಕ್ಲಾಸ್ ಅಟೆಂಡ್ ಮಾಡಿ ಒಂದು ವಾರದೊಳಗೆ ಇವೆಲ್ಲ ಹೊರಟೋಗ್ಬಿಡ್ತು. ಏನು ಮಾಡಿದೆ ಇದಕ್ಕೆ ಅಂದರೆ ಏನೂ ಇಲ್ಲ, ಸುಮ್ಮನೆ ಆ ಕ್ಲಾಸ್ಗೆ ಹೋಗಿದ್ದ ಪರಿಣಾಮಗಳು. ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರಿಗೂ ಒಂದು ಅದ್ಭುತ ಪರಿಣಾಮ ಆಯಿತು. ಅವರು ಆಲ್ಮೋಸ್ಟ್ ಒಂದು 20 ವರ್ಷಗಳಿಂದ ಅಸ್ತಮ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈ ಕ್ಲಾಸ್ ಜಾಯಿನ್ ಆಗಿ ಬರೀ ಒಂದೇ ವಾರಕ್ಕೆ ಅವ್ರು ಕಂಪ್ಲೀಟ್ ಅಸ್ತಮದಿಂದ ಹೊರಗೆ ಬಂದರು. ಆಲ್ಮೋಸ್ಟ್ ಅವರು ಜೀವನ ಪರ್ಯಂತ ಅಂದರೆ ಅವ್ರು ಇರೋವರೆಗೂ ಕೂಡ ಮತ್ತೆ ಅಸ್ತಮ ಸಮಸ್ಯೆನೇ ಆಗಲಿಲ್ಲ. ಇದು ಬರೀ ನಂದು ನಮ್ಮ ಮನೆ ಉದಾಹರಣೆಗಳಲ್ಲ, ಇದು ಸಾವಿರಾರು ಜನರ ಒಂದು ಉದಾಹರಣೆಗಳಾಗಿದೆ. ಸೊ ಜೀವನವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇದೆಲ್ಲವೂ ಹೇಗೆ ಅಂತಂದರೆ ಗುರೂಜಿ ಶ್ರೀ ರಿಷಿ ಪ್ರಭಾಕರ್ ಜಿ ಅವರು ಕೊಟ್ಟಿರುವಂಥ ಒಂದು ಜ್ಞಾನ, ಇದೊಂದು ಕೊಡುಗೆ ಅಂತ ಹೇಳ್ಬೋದು. ನಾವು ನಿಜವಾಗ್ಲೂ ಅವ್ರಿಗೆ ತುಂಬ ಆಭಾರಿಗಳಾಗಬೇಕಾಗಿದೆ. ಪ್ರಪಂಚಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಕಾರ್ಯಕ್ರಮದಿಂದ ಏನು ಆಗ್ತಿದೆ ಅಂತಂದರೆ ಒಂದು ದೃಷ್ಟಿಕೋನವೇ ಬದಲಾಗುತ್ತೆ. ನಾವು ಜೀವನವನ್ನು ನೋಡುವಂಥ ದೃಷ್ಟಿಕೋನವೇ ಎಲ್ಲ ಕ್ಷೇತ್ರದಲ್ಲೂ, ಆಹಾರದಲ್ಲಾಗಿರ್ಬೋದು, ನಾವು ಜೀವನ ಮಾಡೋ ಶೈಲಿಗಳಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ. ಸೊ ನಮ್ಮ ಜೀವನ ಹೇಗೆ ನಡೀತಾ ಇದೆ ಅಂದರೆ, ಮುಖ್ಯವಾಗಿ ಚೈತನ್ಯ ಎಲ್ಲಿಂದ ಬರ್ತಾ ಇದೆ ನಮಗೆ? 5 ಪಾತ್ಗಳಿಂದ ಬರ್ತಿದ್ರೆ 5 ವೇಸ್ ಅಂತ ಹೇಳ್ಬೋದು. ಸೊ 5 ರೀತಿಯಲ್ಲಿ ನಾವು ಚೈತನ್ಯವಂತರಾಗ್ತಾ ಇದ್ದೀವಿ. ಏನು 5 ಚೈತನ್ಯಗಳು ಅಂತಂದರೆ, ಆಹಾರ, ಪ್ರಾಣ, ಆಮೇಲೆ ಮನಸ್ಸು, ಬುದ್ಧಿ ಮತ್ತು ಆನಂದ. ಈ 5ಕ್ಕೆ ನಾವು ಹೆಸರುಗಳನ್ನು ಹೇಳಿದ್ದಾರೆ ನಮ್ಮ ಋಷಿಗಳು. ಏನು ಅಂದರೆ ಅನ್ನಮಯ ಕೋಶ ಅಂತಾರೆ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ ಹೇಳ್ತಾರೆ. ಸೊ ಆಹಾರದವನ್ನು ಹೇಗೆ ತಗೋಬೇಕು, ಎಷ್ಟು ತಗೋಬೇಕು, ಏನು ತಿನ್ನಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಅದೆಲ್ಲವೂ ಗುರೂಜಿ ಹೇಳೋ ಪಾಠಗಳಿಂದ ತುಂಬ ಸುಲಭವಾಗಿ ಬದಲಾಗುತ್ತೆ. ಸೊ ಆಹಾರ ಬದಲಾಯಿತು. ಅದರ ನಂತರ ಪ್ರಾಣಮಯ ಕೋಶ ಅಂದರೆ ಉಸಿರಾಟದ ಕ್ರಮವನ್ನು ತುಂಬ ಚೆನ್ನಾಗಿ ಮಾಡೋದು ಹೇಗೆ, ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೇವೆ. ನೋಡಿ, ಆಹಾರ ಇಲ್ಲದೆ ನಾವು ಜೀವನ ಮಾಡ್ಬೋದು, ಒಂದಿನ ನೀರಿಲ್ಲದೇನೂ ಜೀವನ ಮಾಡ್ಬೋದು. ಆದರೆ ಉಸಿರಾಟ ಇಲ್ಲದೆ ಒಂದು ದಿನ ಅಲ್ಲ, ಒಂದು ನಿಮಿಷ ಕೂಡ ಜೀವನ ಮಾಡೋಕ್ಕಾಗಲ್ಲ. ಅಂದರೆ ಉಸಿರಾಟದ ಕ್ರಮವನ್ನು ತುಂಬ ಚೆನ್ನಾಗಿ ಮಾಡುವಂಥ ವಿಧಾನ, ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗ್ತೀವಿ. ಸೊ ಆಹಾರ ಶುದ್ಧವಾಗುತ್ತೆ, ಅದರ ನಂತರ ಪ್ರಾಣ ಶುದ್ಧವಾಗುತ್ತೆ. ಇವೆರಡು ಆಗಿಬಿಟ್ರೆ ಸರಿ ಹೋಗ್ಬಿಡುತ್ತಾ? ಇಲ್ಲ. ಮನಸ್ಸು ಅಂದರೆ ನಮ್ಮ ಯೋಚನೆಗಳು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ. ಸೊ ಯೋಚನೆಗಳು ನಮ್ಮಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡ್ತಿದೆ. ಇದು ಆರೋಗ್ಯದ ಮೇಲೂ ಸಮಸ್ಯೆ ಮಾಡ್ತಾ ಇದೆ, ನಮ್ಮ ಸಂಬಂಧಗಳ ಮೇಲೂ ಸಮಸ್ಯೆ ಮಾಡ್ತಾ ಇದೆ. ಸೊ ಇದಕ್ಕೆ ದಾರಿ ಏನು ಅಂತಂದರೆ, ಸೊ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದು. ಇದಕ್ಕೆ ಗುರೂಜಿ ನಮಗೆ ತುಂಬ ಉತ್ತಮವಾಗಿರೋದನ್ನು ಹೇಳ್ಕೊಟ್ಟಿದ್ದಾರೆ. ಏನು ಅಂದರೆ ಸಮಾಧಿ ಜ್ಞಾನ ಅಥವಾ ಸಮಾಧಿಯನ್ನು ಅಭ್ಯಾಸ ಮಾಡುವಂಥದ್ದು, ಆಡು ಭಾಷೆಯಲ್ಲಿ ಧ್ಯಾನ ಅಂತ ಹೇಳ್ತೇವೆ. ಸೊ ಈ 3 ಚೆನ್ನಾಗಾಯಿತು. ಅದ್ರ ಜೊತೆಗೆ ಏನು ತಿಳ್ಕೋಬೇಕೋ ಅದನ್ನು ತಿಳ್ಕೊತಾ ಇಲ್ಲ. ನಾವು ಎಲ್ಲವನ್ನು ತಿಳ್ಕೊತೀವಿ, ಸುಮ್ಮನೆ ಅನ್ನೆಸೆಸರಿ ಎಲ್ಲವನ್ನು ನಮ್ಮ ತಲೆ ಒಳಗೆ ಹಾಕ್ಕೊತಿದ್ವಿ. ಬುದ್ಧಿಯನ್ನು ಹೇಗೆ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಡಸ್ಟ್ಬಿನ್ ಥರ ಮಾಡ್ಕೊಂಡಿದ್ವಿ. ಸೊ ಏನು ತಿಳ್ಕೊಂಡ್ರೆ ಚೆನ್ನಾಗಾಗ್ತೀವಿ ಅಂದರೆ ನೋಡೋ ದೃಷ್ಟಿಕೋನ ಬದಲಾಗಬೇಕಂತೆ. ಎಲ್ಲವನ್ನು ಹೇಗಾದರೂ ನೋಡ್ಬೋದು, ಹೀಗೂ ನೋಡ್ಬೋದು, ಹೀಗೂ ನೋಡ್ಬೋದು. ಈಗ ಅರ್ಧ ಗ್ಲಾಸ್ ತುಂಬಿದೆ ಅಂತ ನೋಡ್ಬೋದು, ಅರ್ಧ ಗ್ಲಾಸ್ ಖಾಲಿ ಇದೆ ಅಂತ ನೋಡ್ಬೋದು. ಸೊ ನಮ್ಮ ನೋಡೋ ದೃಷ್ಟಿಕೋನ ಬದಲಾದಾಗ ಜೀವನವೇ ಬದಲಾಗ್ತದೆ. ಸೊ ಸಹಜವಾಗಿ ನಂತರ ಆನಂದಮಯ ಕೋಶ. ಸೊ ಯಾವಾಗಲೂ ನಾವು ಆನಂದವಾಗಿರೋದು, ಈಗ ಯಾವಾಗಲೂ ನಾವು ಆನಂದವಾಗಿರೋಕ್ಕಾಗ್ತಾ ಇಲ್ಲ. ಸೊ ಏನೋ ಒತ್ತಡದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಹೊರಟೋಗ್ಬಿಟ್ಟು ಈ 5 ಕೋಶಗಳು ಶುದ್ಧವಾದಾಗ ಜೀವನವೇ ತುಂಬ ಚೆನ್ನಾಗಿರುತ್ತೆ. ಸೊ ಜಾಯಸ್ನೆಸ್ ಅಂದರೆ ಸಂತೋಷ, ಪ್ರೇಮ, ಉತ್ಸಾಹ, ಇವುಗಳೆಲ್ಲವೂ ಆ್ಯಕ್ಚುಲಿ ಮನುಷ್ಯನಿಗೆ ಒಂದು ಕೊಡುಗೆ. ಭಗವಂತನಿಂದ ಮನುಷ್ಯನಿಗೆ ಬಂದಿರೋದೇನೆಂದರೆ ಆನಂದ ಅನ್ನೋದು ಕೊಡುಗೆ. ಆದರೆ ನಾವು ಯಾವಾಗಲೂ ಒತ್ತಡದಲ್ಲಿದ್ದೀವಿ. ನೋಡಿ, ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಒತ್ತಡದಲ್ಲೇ ಹೋಗ್ತೀವಿ. ಮನೆಯಲ್ಲಿರೋರು ಒತ್ತಡದಲ್ಲೇ, ಸ್ಕೂಲ್ಗೆ ಹೋಗಬೇಕಾದ್ರೂ ಒತ್ತಡ, ಬಿಸ್ನೆಸ್ಸು, ಪ್ರತಿಯೊಂದು ಕೂಡ ಒತ್ತಡದಲ್ಲೇ ಮಾಡ್ತೀವಿ. ಆ್ಯಕ್ಚುಲಿ ಜೀವನ ಒತ್ತಡಕ್ಕಾಗಿ ಅಲ್ಲ, ಜೀವನ ಇರೋದು ಆನಂದವಾಗಿರೋದಕ್ಕೆ. ಅದು ಭಗವಂತನ ಕೊಡುಗೆ. ಸೊ ಈ ಒಂದು ಜ್ಞಾನ ಪ್ರತಿಯೊಬ್ಬರಿಗೂ ಒಂದು ಕೊಡುಗೆ ಆಗ್ಬೋದು. ನಿಮ್ಮ ಆತ್ಮೀಯರಿಗೆ, ನಿಮಗೆ ಬನ್ನಿ ಈ ಸಿದ್ಧ ಸಮಾಧಿ ಯೋಗ ಕಾರ್ಯಕ್ರಮಕ್ಕೆ. ಎಲ್ಲರೂ ಆನಂದವಾಗಿರೋಣ. ಜೈ ಗುರು. ಅದರಿಂದ ಅಂತ ನನಗೆ ಅನುಭವಗಳು ಏನಂದರೆ, ನನ್ನ ಯಾವಾಗಲೂ ಚಟುವಟಿಕೆಯಿಂದ ನಾನು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ, ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತಾಯಿದೆ, ದೇಹ ಹಗುರಾದಂಥ ಅನುಭವ ಆಗ್ತಾಯಿದೆ. ಆಮೇಲೆ ಕೆಲಸ ಮಾಡುವಾಗ ನಮಗೆ ಅದರದ್ದು
ದಣಿವಿನ ಅರಿವು ಫೀಲ್ ಆಗೋದಿಲ್ಲ. ಆದಷ್ಟು ಹೆಚ್ಚು ಹೆಚ್ಚು ಕೆಲಸಗಳನ್ನು ಅತ್ಯಂತ ಉತ್ಸಾಹದಿಂದ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಇಷ್ಟು. ಹೆದರಿಕೆ ಜಾಸ್ತಿ ಇತ್ತು, ಭಯ ಪಡ್ತಾ ಇದ್ದೆ ನಾನು. ಆಮೇಲೆ ದ್ವಂದ್ವ ಮನಸ್ಥಿತಿ ಇತ್ತು, ಏನಾದರೂ ಮಾಡಬೇಕಾದ್ರೆ ಇದು ಸರಿಯೋ ತಪ್ಪೋ, ಇದು ಮಾಡಿದರೆ ಹೆಂಗ, ಈ ಥರ ದ್ವಂದ್ವ ಮನಸ್ಥಿತಿ ಇತ್ತು ನನ್ನೊಳಗೆ. ಆದರೆ ಈ SSY ಜ್ಞಾನ ಪಡ್ಕೊಂಡ ನಂತರ ನನ್ನಲ್ಲಿ ಸಹನೆ ಜಾಸ್ತಿ ಆಗಿದೆ, ಇರುವುದನ್ನು ಇದ್ದ ಹಾಗೆ ಸ್ವೀಕಾರ ಮಾಡೋ ಮನಸ್ಥಿತಿ ನನ್ನೊಳಗೆ ಬಂದಿದೆ. ಆಮೇಲೆ ಪ್ರಾಣಶಕ್ತಿ ಜಾಸ್ತಿ ಆಗಿದೆ, ಹೆಚ್ಚು ಹೆಚ್ಚು ಕೆಲಸ ಮಾಡೋ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀನಿ ನಾನು. SSY ಕ್ಲಾಸ್ ನನ್ನ ಲೈಫ್ಗೆ ಒಂದು ಯೂ ಟರ್ನ್ ಕೊಡ್ತು ಅಂತ ಹೇಳ್ಬೋದು. ಬಿಕಾಸ್ ನಾನು ಕ್ಲಾಸ್ ಮಾಡೋಕ್ಕಿಂತ ಮುಂಚೆ ತುಂಬ ಮಾನಸಿಕವಾಗಿ, ಭಾವನಾತ್ಮಕವಾಗಿ ತುಂಬ ತೊಂದರೆಯಲ್ಲಿದ್ದಂಥವಳು. ಎಷ್ಟರ ಮಟ್ಟಿಗೆ ತೊಂದರೆಯಲ್ಲಿದ್ದೆ ಅಂತಂದರೆ ಡಿಪ್ರೆಷನ್ಗೆ ಕೂಡ ಹೋಗಿದ್ದೆ, ಅಷ್ಟರ ಮಟ್ಟಿಗೆ ತೊಂದರೆಯಲ್ಲಿದ್ದಂಥವಳು. ಕ್ಲಾಸಿಗೆ ಜಾಯ್ನ್ ಆದಂಥ ಒಂದೇ ವಾರದಲ್ಲಿ ನನಗೆ ಬದಲಾವಣೆ ಕಾಣಿಸೋಕ್ಕೆ ಶುರುವಾಯಿತು. ಸೊ ಸದ್ಯದಲ್ಲಿ ನಾನೀಗ ತುಂಬ ಆರೋಗ್ಯವಾಗಿದ್ದೀನಿ, ಆನಂದದಿಂದಿದ್ದೀನಿ, ಹಾಗೆ ಉತ್ಸಾಹದಿಂದ ಜೀವನ ಮಾಡ್ತಾ ಇದ್ದೀನಿ. ಸೊ ಮುಂಚೆಗೂ ಮತ್ತು ಈಗೂ ನಾನು ಜೀವನವನ್ನು ನೋಡುವಂಥ ಒಂದು ದೃಷ್ಟಿಕೋನ ನನ್ನಲ್ಲಿ ಬದಲಾವಣೆ ಆಗಿದೆ. ಹಾಗೆ ಆಧ್ಯಾತ್ಮದಲ್ಲಿ ಮುಂದುವರಿಯೋಕ್ಕೆ ನನಗೆ ತುಂಬ ಈ ಜ್ಞಾನ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಹಾಗೆ ಪ್ರತಿ ಕ್ಷಣನೂ ಹೇಗಿದೆನೋ ಹಾಗೆ ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿ ನನಗೆ ಈ ಜ್ಞಾನದಿಂದ ಸಿಕ್ಕಿದೆ. ಸೊ ಪ್ರತಿಯೊಬ್ಬರು ಈ ಜ್ಞಾನವನ್ನು ಪಡ್ಕೊಳ್ಳಿ, ಆನಂದವಾಗಿರಿ ಅಂತ ಹೇಳಕ್ಕೆ ಸಿದ್ಧ ಸಮಾಧಿ ಯೋಗ ಅನ್ನೋದು ನಮ್ಮ ಕುಟುಂಬದಲ್ಲಿರಬಹುದು, ನನ್ನ ಸ್ವಂತ ಒಂದು ವಿಚಾರಗಳಲ್ಲಿರಬಹುದು, ಬಹಳಷ್ಟು ರೀತಿಯ ಬದಲಾವಣೆಗಳನ್ನ ತಂದಿದೆ. ಆನಂದವಾಗಿ ಬದುಕುವುದರ ಜೊತೆಗೆ ಆರೋಗ್ಯಕರವಾದ ಒಂದು ನಮ್ಮಲ್ಲಿರುವಂತಹ ಮನಸ್ಸನ್ನ ಹೇಗೆ ನಾವು ಬೆಳೆಸ್ಕೊಳ್ಬಹುದು, ಎಲ್ಲದಕ್ಕೂ ಕೂಡ ಓಕೆ ಅಂತ ಅನ್ನೋದನ್ನ ಇರಬಹುದು. ಅಂದ್ರೆ ಜೀವನದಲ್ಲಿ ಬಂದಿರುವಂತಹ ಸುಖ ಹಾಗೆ ದುಃಖ ಎಲ್ಲ ಸ್ಥಿತಿಗಳನ್ನು ಕೂಡ ಹೇಗೆ ಒಪ್ಪಿಕೊಳ್ಳುವುದು, ಅದನ್ನ ಕೂಡ ನಮಗೆ ಸಿದ್ಧ ಸಮಾಧಿ ಯೋಗ ಕಲಿಸಿದೆ. 2014ರಿಂದ ಇಲ್ಲಿವರೆಗೂ ಈ ಜ್ಞಾನದ ಒಂದು ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. ಇದರಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕಂಡುಕೊಂಡಿದ್ದೇನೆ. ವಿಶೇಷವಾಗಿ ನಮ್ಮ ಆಲೋಚನೆಗಳು, ಸಾಮಾನ್ಯವಾಗಿ ನಾವು ಸುಮ್ಮನೆ ಕೂತ್ಕೊಂಡಾಗ ನನಗೇನೋ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗೆ ಬರ್ತಾಯಿತ್ತು. ಎಲ್ಲವೂ ಕೂಡ ಇದು ಸರಿ ಇಲ್ಲ, ನಾನು ಮಾತ್ರ ಸರಿ, ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಒಂದು ಭಾವನೆಯಲ್ಲಿ, ಭ್ರಮೆಯಲ್ಲಿ ಇದ್ದೆ. ಯಾವಾಗ ಈ ಸಿದ್ಧ ಸಮಾಧಿ ಯೋಗದ ಒಂದು ಅನುಭವವನ್ನು ನಾನು ಪಡ್ಕೊಂಡೆ, ಆಗ ಎಲ್ಲವೂ ಕೂಡ ಸರಿ ಅಂತಕ್ಕಂಥ ಒಂದು ಮನಸ್ಥಿತಿ ನನ್ನಲ್ಲಿ ಬಂದಿದೆ. ಯಾರೆಲ್ಲಾದರೂ ಮತ್ತು ಜೊತೆಗೆ ನಮ್ಮ ಆರೋಗ್ಯ ಕೂಡ ಬಹಳಷ್ಟು ಸುಧಾರಿಸಿದೆ. ಮೊದಲಿಗೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಪ್ರಾಬ್ಲಮ್ ಇತ್ತು. ಎಲ್ಲಿವರೆಗೂ ಅಂದರೆ ಆಪ್ರೇಷನ್ ಮಾಡೋ ತನಕ ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು. ಯಾವಾಗ ನಾನು ಪ್ರತಿನಿತ್ಯ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡ್ತಾ ಬಂದೆ, ಇವತ್ತು ನಾನು 3 ತಾಸು ನಿಂತು ಪಾಠ ಮಾಡಿದರೂ ಕೂಡ ನನಗೆ ಯಾವುದೇ ರೀತಿಯ ಶಾರೀರಿಕ ತೊಂದರೆ ಆಗೋದಿಲ್ಲ. ಇದಕ್ಕೆ ಕಾರಣ ಸಿದ್ಧ ಸಮಾಧಿ ಯೋಗ. ಹಾಗೆ ಈ ಒಂದು ಜ್ಞಾನದಿಂದ ನಾನು ಇರತಕ್ಕಂಥ ಮನೆಯಲ್ಲಾಗಿರ್ಬೋದು, ನಾನು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಲ್ಲಿ, ಶಾಲೆಗಳಲ್ಲಿ ಬಹಳಷ್ಟು ನನ್ನ ಜೊತೆಗಿರ್ತಕ್ಕಂತಹ ಸಿಬ್ಬಂದಿ ಜೊತೆಗೆ ಅತಿ ಪ್ರೀತಿಯಿಂದ, ಆನಂದದಿಂದ ಪ್ರತಿ ಕ್ಷಣವನ್ನು ನಾನು ಕಳೀತಾ ಇದ್ದೇನೆ. ಸುಮಾರು 15 ವರ್ಷದಿಂದ SSY ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. SSY ಮಾಡೋದ್ರಿಂದ ತುಂಬ ನಮಗೆ ಲಾಭದಾಯಕಗಳಿವೆ. ನನಗೆ ಸುಮಾರು ವರ್ಷಗಳಿಂದ ಅರ್ಧ ತಲೆನೋವು ಅಂತ ಹೇಳ್ತಾರಲ್ಲ, ಮೈಗ್ರೇನ್, ಆ ಒಂದು ಪ್ರಾಬ್ಲಮ್ ಇತ್ತು ನನಗೆ. ಈ SSY ಶಿಬಿರ ಮಾಡಿದ್ರಿಂದ ನನಗೆ ಆ ತಲೆನೋವು ಹೊರಟೋಯ್ತು. ಆರೋಗ್ಯ ಕೂಡ ತುಂಬ ಚೆನ್ನಾಗಿದೆ. ಸುಮಾರು 6 ವರ್ಷಗಳ ಕಾಲ ನಾನು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಈ SSY ಗುರೂಜಿ ಅವರ ಹತ್ರ ನಾನು ಮಾಡಿದ ತಕ್ಷಣ ಆ ಪ್ರಾಣಾಯಾಮ, ಯೋಗ, ಧ್ಯಾನವನ್ನು ದಿನಾಲು ಅಭ್ಯಾಸ ಮಾಡ್ತಾ ಆ ಒಂದು ಮೈಗ್ರೇನ್ ಪ್ರಾಬ್ಲಮ್ ಎಲ್ಲ ಹೊರಟೋಯ್ತು ನನಗೆ.